ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತನು ತನ್ನ ಹೆಂಡತಿ ಲಕ್ಷ್ಮಿಯ ಜೊತೆ ವಾಸಿಸುತ್ತಿದ್ದ. ಅವರಿಗೆ ಇಬ್ಬರು ಮಕ್ಕಳು, ಮಹೇಶ್ ಮತ್ತು ಸುರೇಶ್. ಕಾಲಕ್ರಮೇಣ ಇಬ್ಬರೂ ದೊಡ್ಡವರಾಗಿ ಮದುವೆಯಾದರು. ಮಹೇಶ್ನ ಹೆಂಡತಿ ರಾಧಾ, ಸುರೇಶ್ನ ಹೆಂಡತಿ ಗೀತಾ. ಇಬ್ಬರೂ ಒಳ್ಳೆಯವರು, ಆದರೆ ಸ್ವಭಾವದಲ್ಲಿ ಸ್ವಲ್ಪ ವ್ಯತ್ಯಾಸವಿತ್ತು. ರಾಧಾ ತುಂಬಾ ಚತುರಳು ಮತ್ತು ಕೆಲಸದಲ್ಲಿ ವೇಗವಾಗಿದ್ದಳು. ಗೀತಾ ಶಾಂತ ಸ್ವಭಾವದಳು, ಆದರೆ ತುಂಬಾ ಸಹನಶೀಲಳಾಗಿದ್ದಳು. ಮನೆಯ ಕೆಲಸಗಳಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಆದರೆ ಮನೆಯ ಆದಾಯ ಕೇವಲ ಕೃಷಿಯ ಮೇಲೆ ಇದ್ದುದರಿಂದ ಕೆಲವೊಮ್ಮೆ ಹಣದ ಕೊರತೆ ಎದುರಾಗುತ್ತಿತ್ತು. ಒಂದು ದಿನ ರಾಧಾ ಹೇಳಿದಳು, ಅತ್ತೆ, ನಾವು ಹಳ್ಳಿಯಲ್ಲಿ ಒಂದು ಸಣ್ಣ ವ್ಯವಹಾರ ಶುರು ಮಾಡಿದರೆ ಹೇಗೆ? ಲಕ್ಷ್ಮಿ ಕೇಳಿದಳು, ಯಾವ ವ್ಯವಹಾರ ಮಾಡಬಹುದು ಮಗಳೇ? ಗೀತಾ ನಿಧಾನವಾಗಿ ಹೇಳಿದಳು, ನಮ್ಮ ಹಳ್ಳಿಯಲ್ಲಿ ಮನೆ ಮಾಡಿದ ತಿಂಡಿಗಳು ತುಂಬಾ ಜನರಿಗೆ ಇಷ್ಟ. ನಾವು ಚಕ್ಕುಲಿ, ಮೂರೂಕು, ಲಡ್ಡು ಮಾಡಬಹುದು. ಅತ್ತೆಗೂ ಆ ಯೋಚನೆ ತುಂಬಾ ಇಷ್ಟವಾಯಿತು. ಹೌದು, ನೀವು ಇಬ್ಬರೂ ಒಟ್ಟಿಗೆ ಮಾಡಿದರೆ ಚೆನ್ನಾಗಿರುತ್ತದೆ ಎಂದಳು. ಮರುದಿನವೇ ಇಬ್ಬರೂ ಕೆಲಸಕ್ಕೆ ಕೈಹಾಕಿದರು. ರಾಧಾ ಮಾರುಕಟ್ಟೆಗೆ ಹೋಗಿ ಅಗತ್ಯವಾದ ಸಾಮಾನುಗಳನ್ನು ತಂದಳು. ಗೀತಾ ಮನೆಯಲ್ಲೇ ಹಿಟ್ಟು ಸಿದ್ಧಪಡಿಸಿ ಅಡುಗೆ ವ್ಯವಸ್ಥೆ ಮಾಡಿಕೊಂಡಳು. ಇಬ್ಬರೂ ಸೇರಿ ರುಚಿಯಾದ ಚಕ್ಕುಲಿ, ಲಡ್ಡು ಮತ್ತು ಮೂರೂಕುಗಳನ್ನು ತಯಾರಿಸಿದರು. ಮೊದಲ ದಿನ ಅವರು ಹಳ್ಳಿಯ ಸಂತೆಗೆ ಹೋಗಿ ಒಂದು ಸಣ್ಣ ಮೇಜಿನ ಮೇಲೆ ತಮ್ಮ ತಿಂಡಿಗಳನ್ನು ಇಟ್ಟರು. ಆರಂಭದಲ್ಲಿ ಯಾರೂ ಹೆಚ್ಚು ಗಮನ ಕೊಡಲಿಲ್ಲ, ಆದರೆ ಕೆಲವರು ರುಚಿ ನೋಡಿ, ಇದು ತುಂಬಾ ರುಚಿಯಾಗಿದೆ ಎಂದು ಹೇಳಿದರು. ಆ ಮಾತು ನಿಧಾನವಾಗಿ ಎಲ್ಲರಿಗೂ ಹರಡಿತು. ಸ್ವಲ್ಪ ಹೊತ್ತಲ್ಲೇ ಅವರ ತಿಂಡಿಗಳು ಬಹುತೇಕ ಮಾರಾಟವಾಗಿಬಿಟ್ಟವು. ಸಂಜೆ ಮನೆಗೆ ಬಂದಾಗ ಇಬ್ಬರಿಗೂ ತುಂಬ ಸಂತೋಷವಾಗಿತ್ತು. ರಾಧಾ ನಕ್ಕು ಹೇಳಿದಳು, ಗೀತಾ ನೋಡಿ, ನಮ್ಮ ಪ್ರಯತ್ನ ಫಲ ನೀಡುತ್ತಿದೆ. ಗೀತಾ ಹೇಳಿದಳು, ಹೌದು ಅಕ್ಕ, ನಾವು ಹೀಗೆ ಒಟ್ಟಿಗೆ ಕೆಲಸ ಮಾಡಿದರೆ ಇನ್ನೂ ದೊಡ್ಡ ವ್ಯವಹಾರ ಮಾಡಬಹುದು. ದಿನಗಳು ಕಳೆಯುತ್ತಾ ಹೋದವು. ಅವರ ತಿಂಡಿಗಳಿಗೆ ಹಳ್ಳಿಯಲ್ಲೇ ಅಲ್ಲದೆ ಹತ್ತಿರದ ಹಳ್ಳಿಗಳಲ್ಲೂ ಬೇಡಿಕೆ ಹೆಚ್ಚಾಯಿತು. ಕೆಲವರು ವಿಶೇಷವಾಗಿ ಅವರ ಮನೆಗೆ ಬಂದು ತಿಂಡಿಗಳನ್ನು ಖರೀದಿಸುತ್ತಿದ್ದರು. ಒಂದು ದಿನ ರಾಧಾ ಹೊಸ ಯೋಚನೆ ಹೇಳಿದಳು, ನಾವು ಕೇವಲ ತಿಂಡಿಗಳಲ್ಲ, ಊಟದ ಪ್ಯಾಕೆಟ್ಗಳನ್ನೂ ಮಾಡೋಣ. ಹಳ್ಳಿಯ ಕೆಲಸಗಾರರಿಗೆ ಇದು ಉಪಯೋಗವಾಗುತ್ತದೆ. ಗೀತಾ ಒಪ್ಪಿಕೊಂಡಳು. ಇಬ್ಬರೂ ಬೆಳಿಗ್ಗೆ ಬೇಗ ಎದ್ದು ಅನ್ನ, ಸಾರು, ಪಲ್ಯ ಮಾಡಿ ಪ್ಯಾಕೆಟ್ಗಳಲ್ಲಿ ಹಾಕಿ ಮಾರಲು ಶುರು ಮಾಡಿದರು. ಅದು ಕೂಡ ಬಹಳ ಯಶಸ್ವಿಯಾಯಿತು. ಇಬ್ಬರೂ ಸೇರಿ ರುಚಿಯಾದ ಚಕ್ಕುಲಿ, ಲಡ್ಡು ಮತ್ತು ಮೂರೂಕುಗಳನ್ನು ತಯಾರಿಸಿದರು. ಮೊದಲ ದಿನ ಅವರು ಹಳ್ಳಿಯ ಸಂತೆಗೆ ಹೋಗಿ ಒಂದು ಸಣ್ಣ ಮೇಜಿನ ಮೇಲೆ ತಮ್ಮ ತಿಂಡಿಗಳನ್ನು ಇಟ್ಟರು. ಆರಂಭದಲ್ಲಿ ಯಾರೂ ಹೆಚ್ಚು ಗಮನ ಕೊಡಲಿಲ್ಲ, ಆದರೆ ಕೆಲವರು ರುಚಿ ನೋಡಿ, ಇದು ತುಂಬಾ ರುಚಿಯಾಗಿದೆ ಎಂದು ಹೇಳಿದರು. ಆ ಮಾತು ನಿಧಾನವಾಗಿ ಎಲ್ಲರಿಗೂ ಹರಡಿತು. ಸ್ವಲ್ಪ ಹೊತ್ತಲ್ಲೇ ಅವರ ತಿಂಡಿಗಳು ಬಹುತೇಕ ಮಾರಾಟವಾಗಿಬಿಟ್ಟವು. ಸಂಜೆ ಮನೆಗೆ ಬಂದಾಗ ಇಬ್ಬರಿಗೂ ತುಂಬ ಸಂತೋಷವಾಗಿತ್ತು. ರಾಧಾ ನಕ್ಕು ಹೇಳಿದಳು, ಗೀತಾ ನೋಡಿ, ನಮ್ಮ ಪ್ರಯತ್ನ ಫಲ ನೀಡುತ್ತಿದೆ. ಗೀತಾ ಹೇಳಿದಳು, ಹೌದು ಅಕ್ಕ, ನಾವು ಹೀಗೆ ಒಟ್ಟಿಗೆ ಕೆಲಸ ಮಾಡಿದರೆ ಇನ್ನೂ ದೊಡ್ಡ ವ್ಯವಹಾರ ಮಾಡಬಹುದು. ದಿನಗಳು ಕಳೆಯುತ್ತಾ ಹೋದವು. ಅವರ ತಿಂಡಿಗಳಿಗೆ ಹಳ್ಳಿಯಲ್ಲೇ ಅಲ್ಲದೆ ಹತ್ತಿರದ ಹಳ್ಳಿಗಳಲ್ಲೂ ಬೇಡಿಕೆ ಹೆಚ್ಚಾಯಿತು. ಕೆಲವರು ವಿಶೇಷವಾಗಿ ಅವರ ಮನೆಗೆ ಬಂದು ತಿಂಡಿಗಳನ್ನು ಖರೀದಿಸುತ್ತಿದ್ದರು. ಒಂದು ದಿನ ರಾಧಾ ಹೊಸ ಯೋಚನೆ ಹೇಳಿದಳು, ನಾವು ಕೇವಲ ತಿಂಡಿಗಳಲ್ಲ, ಊಟದ ಪ್ಯಾಕೆಟ್ಗಳನ್ನೂ ಮಾಡೋಣ. ಹಳ್ಳಿಯ ಕೆಲಸಗಾರರಿಗೆ ಇದು ಉಪಯೋಗವಾಗುತ್ತದೆ. ಗೀತಾ ಒಪ್ಪಿಕೊಂಡಳು. ಇಬ್ಬರೂ ಬೆಳಿಗ್ಗೆ ಬೇಗ ಎದ್ದು ಅನ್ನ, ಸಾರು, ಪಲ್ಯ ಮಾಡಿ ಪ್ಯಾಕೆಟ್ಗಳಲ್ಲಿ ಹಾಕಿ ಮಾರಲು ಶುರು ಮಾಡಿದರು. ಅದು ಕೂಡ ಬಹಳ ಯಶಸ್ವಿಯಾಯಿತು. ಕೆಲ ತಿಂಗಳಲ್ಲೇ ಅವರು ಒಂದು ಸಣ್ಣ ಅಂಗಡಿಯನ್ನು ತೆರೆದರು. ಹಳ್ಳಿಯವರು ಹೇಳುತ್ತಿದ್ದರು, ಇಬ್ಬರು ಸೊಸೆಯಂದಿರು ಒಟ್ಟಿಗೆ ದುಡಿದರೆ ಏನು ಸಾಧಿಸಬಹುದು ಎಂಬುದಕ್ಕೆ ಇದು ಉದಾಹರಣೆ. ರಾಧಾ ಮತ್ತು ಗೀತಾ ಎಂದಿಗೂ ಅಹಂಕಾರ ಮಾಡಲಿಲ್ಲ. ಅವರು ಸದಾ ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು, ಕೆಲಸವನ್ನು ಹಂಚಿಕೊಂಡು ಮಾಡುತ್ತಿದ್ದರು. ಒಂದು ದಿನ ರಾಧಾ ಗೀತಾಗೆ ಹೇಳಿದಳು, ನಾವು ಆರಂಭದಲ್ಲಿ ಒಟ್ಟಿಗೆ ಕೆಲಸ ಮಾಡದಿದ್ದರೆ ಇಷ್ಟು ದೂರ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಗೀತಾ ನಗುತ್ತಾ ಹೇಳಿದಳು, ಹೌದು ಅಕ್ಕ, ವ್ಯವಹಾರದಲ್ಲಿ ದೊಡ್ಡ ರಹಸ್ಯ ಏನು ಗೊತ್ತಾ? ಒಟ್ಟಿಗೆ ಕೆಲಸ ಮಾಡುವುದು ಮತ್ತು ಪರಸ್ಪರ ನಂಬಿಕೆ. ಅತ್ತೆ ಲಕ್ಷ್ಮಿ ಅವರನ್ನು ನೋಡುತ್ತಾ ಹೆಮ್ಮೆಪಟ್ಟಳು. ನನಗೆ ನಿಮ್ಮಿಬ್ಬರ ಮೇಲೆ ತುಂಬಾ ಹೆಮ್ಮೆ ಇದೆ ಎಂದಳು. ಹೀಗೆ ಇಬ್ಬರು ಸೊಸೆಯರು ತಮ್ಮ ಶ್ರಮ, ಬುದ್ಧಿ ಮತ್ತು ಒಗ್ಗಟ್ಟಿನಿಂದ ಒಂದು ಸಣ್ಣ ಯೋಚನೆಯನ್ನು ದೊಡ್ಡ ವ್ಯವಹಾರವಾಗಿ ರೂಪಿಸಿದರು. ಹಳ್ಳಿಯ ಎಲ್ಲರೂ ಅವರ ಕಥೆಯನ್ನು ಕೇಳಿ ಪ್ರೇರಣೆಯಾಗುತ್ತಿದ್ದರು.